ಆಸ್ತಿ ಮಾಡ್ಕೊಂಡಿದ್ಯಾ? ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನೋಂತ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತಿರಲ್ಲ ನಮ್ಮ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು ನೀನ್ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಬುಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿಮ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ ಕರೆದಂತ ಅರಾಜಕದಲ್ಲಿ ನೀನು ಸೇಲ್ ಆಗಲ್ಲ 10 ಕೋಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತು, ಮತ್ತೆ ಅವ್ರ ಹೆಸರು ತೆಗಿಯಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ? ಏನ ಅವ್ರ ಬಗ್ಗೆ ಮಾತಾಡ್ತೀಯ? ಬಾ ಡಿಬೇಟ್ಗೆ. ನಿಮ್ ಕೈಲಿ ಮಾಹಿತಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಯಾರು ಮಾಡಿದ್ರು ದೇವೇಗೌಡ ಬ್ಯಾರೇಜ್ ನಮ್ ಜಿಲ್ಲೆಗೆ? ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರ್ಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ವೃಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನು ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವ ಜಲಾಶಯದ ಕಣ್ವ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ನೀ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಈ ಜಿಲ್ಲೆ ಮಾಡಿದ್ರು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು? ರಾಮನಗರಕ್ಕೆ ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ?